ರಜನಿ ಎಕ್ಸ್‌ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನಾನಿವಾಗ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಮುಂಭಾಗ ಇದ್ದೀನಿ. 5 ಶೋ ಇದೆ. ದರ್ಶನ್ ಅವ್ರದ್ದು ಕಲಾಸಿ ಪಾಳ್ಯ ಮತ್ತೆ ರಿಲೀಸ್ ಆಗಿದೆ. ಥಿಯೇಟರ್ ಮುಂದೆ ಹಬ್ಬದ ವಾತಾವರಣನೇ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಅಭಿಮಾನಿಗಳ ಸಾಗರ ಹೇಗೆ ಅಂತ. ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಶೋನೂ ಕೂಡ ಅಲ್ಲಿದ್ದೆ ನಾನು. ಸೊ ಎರಡೂ ಕೂಡ ಅಲ್ಲಿ ಹೌಸ್ಫುಲ್ ಆಗಿತ್ತು. ಅಭಿಮಾನಿಗಳು ನೀವು ನೋಡ್ತಾ ಇದ್ದೀರಾ ಸಾಲು ಸಾಲಾಗಿ ನಿಂತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಇದು ಔಟ್ಸೈಡ್ ದರ್ಶನ್ ಅವ್ರದ್ದು ಕಟೌಟ್ಸ್ನ ಯಾವ ರೀತಿ ಹಾಕಿದ್ದಾರೆ ಅಂತ. ಹೊರಗಡೆ ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂತ, ಅದೇ ರೀತಿ ಒಳಗಡೆನೂ ಕೂಡ ವೆಹಿಕಲ್ಸ್ ನಿಂತಿದೆ. ಹೊರಗಡೆ ಸ್ಟಿಕ್ಕರ್ಸ್ ಮಾಡ್ತಿದ್ದಾರೆ. ಒಳಗಡೆ ಅಭಿಮಾನಿಗಳು ದೊಡ್ಡ ಕೇಕ್ ಕೂಡ ತಂದಿದ್ದಾರೆ. ಅಷ್ಟೇ ಅಲ್ಲ, ಅಭಿಮಾನಿಗಳಿಗೆ ಸ್ಪೆಷಲ್ಲಾಗಿ ಊಟ ಕೂಡ ಬಂದಿದೆ. ನೀವು ನೋಡ್ತಾ ಇದ್ದೀರಾ ಎಂದಿನಂತೆ ಅಭಿಮಾನಿಗಳು ದರ್ಶನ್ ಅವರ ಭಾವಚಿತ್ರವುಳ್ಳಂತಹ ಟಿ ಶರ್ಟ್ಗಳನ್ನ ಹಾಕ್ಕೊಂಡು ಬಂದಿದ್ದರು. ಈ ಅನ್ನ ಸಂತರ್ಪಣೆ ಮಾಡೋಕ್ಕಿಂತ ಮುಂಚೆ ವಿಶೇಷವಾಗಿ ಪೂಜೆ ಮಾಡಿದ್ರು. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಸ್ಪೆಷಲಾಗಿ ಬಾತು ಮತ್ತು ಕೇಸರಿ ಬಾತ್ ಇತ್ತು ಅಲ್ಲಿ. ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಕಟೌಟ್ಗೂ ಕೂಡ ಇಲ್ಲಿ ತೆಗಿತಾ ಇದ್ರು. ನಿಜವಾಗ್ಲೂ ಒಳಗಡೆ ಹೋದಾಗ ಎಷ್ಟು ಮೈಯೆಲ್ಲ ರೋಮಾಂಚನ ಆಗಬೇಕು ಆ ಮಟ್ಟಿಗೆ ಎದ್ದು ಅಭಿಮಾನಿಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ಜೈಕಾರ ಆಗ್ತಾಯಿದ್ರು. ದರ್ಶನ್ ಅವ್ರಿಗೆ ಸ್ಪೆಷಲ್ಲಾಗಿ ಪ್ರೀತಿ ಕೊಡ್ತಾಯಿದ್ರು. ಅದನ್ನೆಲ್ಲ ನೋಡ್ತಾರೆ ತುಂಬ ಹಳೇದೆಲ್ಲ ನೆನಪಾಗ್ತಾ ಇತ್ತು. ದರ್ಶನ್ ಅವರು ಈ ಕ್ಷಣದಲ್ಲಿ ಇದನ್ನೆಲ್ಲ ನೋಡಿದರೆ ಎಷ್ಟು ಸಂತೋಷ ಪಡ್ತಿದ್ರು ಏನೋ ಅಂತ ಅನಿಸ್ತಾ ಇತ್ತು. ಎನಿವೇ ಹೊರಗೆ ಬಂದಾಗ ಇದನ್ನೆಲ್ಲ ಖಂಡಿತ ನೋಡ್ತಾರೆ, ಅಥವಾ ಹೇಗೋ ಅಲ್ಲಿಗೆ ತಲುಪಿದ್ರೆ ಅದನ್ನು ಕೂಡ ನೋಡಿ ಅವರು ಸಂಭ್ರಮ ವ್ಯಕ್ತಪಡಿಸ್ತಾರೆ, ಖುಷಿ ಆಗ್ತಾರೆ ಅಂತ ಹೇಳ್ಬೋದು. ಹಬ್ಬದ ಮೇಲೆ ಹಬ್ಬ ಮಾಡ್ತಾ ಇದೀವಿ ನೋಡಿ. ನಮ್ಮ ಡಿ ಬಾಸ್ ಕಲಾಸಿ ಪಾಳ್ಯ ಫಿಲಂ ಬಂದಿರೋದಕ್ಕೆ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ಜೈ ಡಿ ಬಾಸ್. ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ಆಲ್ರೆಡಿ ಎದುರಿಸಿದ್ದಾರೆ. ಅವ್ರು ಬರೀ ಫಿಲ್ಮಲ್ಲಿ ಅಷ್ಟೇ ಅಲ್ಲ, ರಿಯಲ್ ಲೈಫಲ್ಲೂ ಕೂಡ ಎಲ್ಲ ಚಾಲೆಂಜಸ್ನ ಎದುರಿಸಿ ಚಾಲೆಂಜಿಂಗ್ ಸ್ಟಾರ್ ಆಗಿ ನಿಂತಿರೋದು. ಅದು ಯಾವುದೇ ಚಾಲೆಂಜ್ ಬಂದರೂ ಕೂಡ ಬಾಸ್ಗೆ ಬಂದೇ ಬರ್ತಾರೆ. ಜೈ ಡಿ ಬಾಸ್. ಕಲಾಸಿ ಪಾಳ್ಯ ರಿಲೀಸ್ಗೆ ಸಂಬಂಧಪಟ್ಟದ್ದು ತುಂಬ ವೀಡಿಯೋಸ್ ಇದೆ. ಅಭಿಮಾನಿಗಳು ಮಾತಾಡಿರೋದು, ಸೆಲೆಬ್ರೇಟ್ ಮಾಡಿರೋದು, ಎಂಜಾಯ್ ಮಾಡಿರೋದು, ಕುಪ್ಪಳಿಸ್ತಾ ಇರೋದು ಎಲ್ಲವನ್ನು ಅಪ್ಲೋಡ್ ಮಾಡ್ತಾ ಹೋಗೋಣ. ಅಂದಾಗೆ ನೀವು ಕೂಡ ಥಿಯೇಟರ್ಗೆ ಹೋಗಿದ್ರಾ, ನೋಡಿದ್ರಾ, ಅಥವಾ ಈ ಕ್ರೇಜ್ ಎಲ್ಲ ನೋಡಿ ನಿಮ್ಗೆ ಹೇಗೆ ಅನಿಸ್ತು? ನಾನಂತೂ ಸಿಕ್ಕಾಪಟ್ಟೆ ಎಲ್ಲರನ್ನೂ ಮಿಸ್ ಮಾಡಿಕೊಂಡೆ. ಹಳೆ ದಿನಗಳು ತುಂಬ ನೆನಪಾಯಿತು. ಎಷ್ಟೋ ದಿನ ಆಗಿತ್ತು ಈ ರೀತಿ ಹೋಗಿ ಶೂಟ್ ಮಾಡಿದ್ದು, ಜನಗಳ ಮಧ್ಯೆ ಈ ರೀತಿ ಅಭಿಮಾನಿಗಳು ಮತ್ತು ದರ್ಶನ್ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ದದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಐ ಹೋಪ್ ಒಂದಲ್ಲ ಒಂದಿನ ದರ್ಶನ್ ಅವರು ನೋಡಿ ಖುಷಿ ಪಡ್ತಾರೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೊಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.